ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾವು ವೆನ್ ಡಯಾಗ್ರಾಮ್ಸ್ಗೆ ಒಂದು ಇಂಟ್ರೊಡಕ್ಷನ್ ಕೊಡೋಣ. ಇದು ನಮಗೆ ಆಪ್ರೇಷನ್ಸ್ ಆನ್ ಸೆಟ್ ಬಗ್ಗೆ ಕಲಿಬೇಕಾದ್ರೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ನಿಮಗೊಂದು ವಿಜುವಲೈಸ್ ಮಾಡ್ಕೊಳ್ಳೋದಕ್ಕೆ ಸೆಟ್ಟಲ್ಲಿ ಯಾವ ಥರ ಆಪ್ರೇಷನ್ಸ್ ಆಗ್ತಾಯಿದೆ ಅದನ್ನು ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಒಂದು ಟೂಲ್ ಆಗಿ ಕೂಡ ಈ ವೆನ್ ಡಯಾಗ್ರಾಮ್ಸ್ನ ನಾವು ಯೂಸ್ ಮಾಡ್ತೀವಿ. ಆಲ್ರೆಡಿ ನಾವು ರೋಸ್ಟರ್ ಫಾರ್ಮ್ ಮತ್ತು ಸೆಟ್ ಬಿಲ್ಡರ್ ಫಾರ್ಮ್ನಲ್ಲಿ ಹೇಗೆ ಸೆಟ್ಟನ್ನು ರೆಪ್ರೆಸೆಂಟ್ ಮಾಡಬೇಕು ಅಂತ ನೋಡಿದ್ದೀವಿ. ಇದೊಂದು ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಅಂತ ನೀವು ಅನ್ಕೋಬೋದು. ರೋಸ್ಟರ್ ಫಾರ್ಮಲ್ಲಿ ಹೇಗೆ ನೀವು ಎಲಿಮೆಂಟ್ಸ್ನ ಲಿಸ್ಟ್ ಮಾಡಿದ್ರಿ, ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಹೇಗೆ ನೀವು ಅದರ ಕಾಮನ್ ಪ್ರಾಪರ್ಟಿನ ಬರೆದ್ಬಿಟ್ಟು ಡಿಸ್ಕ್ರೈಬ್ ಮಾಡಿದ್ರಿ ಎಲಿಮೆಂಟನ್ನು ಸೆಟ್ಟಲ್ಲಿರೋದನ್ನು, ಅದೇ ಥರ ಇದು ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಆಫ್ ಸೆಟ್ ಅಂತ ನೀವು ಅನ್ಕೋಬೋದು. ಒಂದು ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮದು. ಇದರಲ್ಲಿ ಸೆಟ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ಯೂನಿವರ್ಸಲ್ ಸೆಟ್ ಅಂತ ಏನಿದೆ ನಿಮಗೆ ನೆನಪಿದ್ರೆ, ಯೂನಿವರ್ಸಲ್ ಸೆಟ್ ಅಂದರೆ ನಾವು ಯಾವ ಸೆಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅದೆಲ್ಲ ಸೆಟ್ಗಳು ಆ ಸೆಟ್ಟಲ್ಲಿ ಇರಬೇಕು. ಬಿಗ್ಗೆಸ್ಟ್ ಸೆಟ್ಟನ್ನು ನಾವು ಯೂನಿವರ್ಸಲ್ ಸೆಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನೀವು ನ್ಯಾಚುರಲ್ ನಂಬರ್ಸ್, ಹೋಲ್ ನಂಬರ್ಸ್ ಮತ್ತು ಇಂಟೀಜರ್ಸ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಇವಾಗ ಕೂತ್ಕೊಂಡು ಅಂತ ಅಂದ್ಕೊಳ್ಳಿ. ಯಾವುದು ಸೆಟ್ಟನ್ನ ಯೂನಿವರ್ಸಲ್ ಸೆಟ್ಟಾಗಿ ತಗೋತೀರಾ? ಸೆಟ್ ಆಫ್ ರಿಯಲ್ ನಂಬರ್ಸ್ನ ನೀವು ಯೂನಿವರ್ಸಲ್ ಸೆಟ್ಟಾಗಿ ತಗೋಬೋದು. ಬಿಕಾಸ್ ನೀವು ಯಾವ ಸೆಟ್ ಬಗ್ಗೆ ಮಾತಾಡ್ತಿದ್ದೀರಾ ಇವಾಗ, ನ್ಯಾಚುರಲ್ ನಂಬರ್, ಹೋಲ್ ನಂಬರ್ಸ್ ಆ್ಯಂಡ್ ಇಂಟೀಜರ್ಸ್, ಈ ಮೂರು ಸೆಟ್ಗಳು ರಿಯಲ್ ನಂಬರ್ ಸೆಟ್ನ ಅಂಡರ್ ಬರ್ತವೆ. ಸೊ ರಿಯಲ್ ನಂಬರ್ ಸೆಟ್ನ ನೀವು ಯೂನಿವರ್ಸಲ್ ಸೆಟ್ಟಾಗಿ ಕನ್ಸಿಡರ್ ಮಾಡ್ಬೋದು. ಸೊ ಆ ಬಿಗ್ಗೆಸ್ಟ್ ಸೆಟ್ನ ನಾವು ಯಾವಾಗಲೂ ಈ ವೆನ್ ಡಯಾಗ್ರಾಮಲ್ಲಿ ರೆಕ್ಟ್ಯಾಂಗಲ್, ಇಲ್ಲಿ ನೋಡಿ ರೆಕ್ಟ್ಯಾಂಗಲ್ ಮೂಲಕ ರೆಪ್ರೆಸೆಂಟ್ ಮಾಡಬೇಕು. ಅಲ್ಲಿ ನಾವು ಸೈಡಲ್ಲಿ ಯು ಅಂತ ಬರಿಬೇಕು. ಇಲ್ಲಿ ಹೇಗೆ ಬರೆದಿದ್ದಾರೆ ನೋಡಿ ಆ ಥರ. ಹಾಗಾದರೆ ನೀವು ಯಾವ ಸಬ್ಸೆಟ್ಸ್ ಬಗ್ಗೆ ಮಾತಾಡ್ತಿದ್ದೀರಾ ಅದನ್ನು ಹೇಗೆ ರೆಪ್ರೆಸೆಂಟ್ ಮಾಡಬೇಕು? ಈ ಥರ ಸರ್ಕಲ್ಸ್ ಯೂಸ್ ಮಾಡಿ. ಇಲ್ಲೆಲ್ಲ ಕಡೆ ನೋಡಿ ಸೆಟ್ಟನ್ನ ನಾವು ಸರ್ಕಲ್ಸ್ ಯೂಸ್ ಮಾಡಿ ರೆಪ್ರೆಸೆಂಟ್ ಮಾಡ್ತೀವಿ. ಬಿಗ್ಗೆಸ್ಟ್ ಅದೇ ಯೂನಿವರ್ಸಲ್ ಸೆಟ್ನ ನಾವು ರೆಕ್ಟ್ಯಾಂಗಲ್, ಅದರ ಅಂಡರಲ್ಲಿ ಬರೋ ಸೆಟ್ಗಳನ್ನ ಸರ್ಕಲ್ಸ್ ಯೂಸ್ ಮಾಡಿ ರೆಪ್ರೆಸೆಂಟ್ ಮಾಡ್ತೀವಿ. ಇದು ವೆನ್ ಡಯಾಗ್ರಾಮ್. ಇದು ನಿಮಗೆ ಇಂಟ್ರೊಡಕ್ಷನ್. ರೆಕ್ಟ್ಯಾಂಗಲ್ ಯೂನಿವರ್ಸಲ್ ಸೆಟ್ಟಿಗೆ ಯಾವ ಸೆಟ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಅದನ್ನು ಸರ್ಕಲ್ಸ್ ಯೂಸ್ ಮಾಡಿ ರೆಪ್ರೆಸೆಂಟ್ ಮಾಡಬೇಕು. ಇವಾಗಷ್ಟೇ ನಾನು ಹೇಳಿದೆ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್, ಅದೊಂದು ಸೆಟ್. ಸೊ ಈ ಆರೆಂಜ್ ಸರ್ಕಲ್ ಏನು ರೆಪ್ರೆಸೆಂಟ್ ಮಾಡುತ್ತೆ ನಿಮಗೆ? ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್. ಅದೇ ಥರ ಸೆಟ್ ಆಫ್ ಹೋಲ್ ನಂಬರ್ಸ್ ಅಂತ ಇದೆ, ಅದು ಗ್ರೀನ್ ಸರ್ಕಲ್ ರೆಪ್ರೆಸೆಂಟ್ ಮಾಡುತ್ತೆ. ಸೊ ನಾನು ಎರಡು ಸೆಟ್ಟಿಗೆ ಎರಡು ಸರ್ಕಲ್ನ ಯೂಸ್ ಮಾಡ್ತಾ ಇದ್ದೀನಿ. ನಮ್ಮ ರೆಕ್ಟ್ಯಾಂಗಲ್ ಏನು ರೆಪ್ರೆಸೆಂಟ್ ಮಾಡುತ್ತೆ? ಯೂನಿವರ್ಸಲ್ ಸೆಟ್. ಈ ಕೇಸಲ್ಲಿ ನಾವು ಯಾವುದನ್ನು ಯೂನಿವರ್ಸಲ್ ಸೆಟ್ಟಾಗಿ ತಗೊಂಡಿದ್ದೀವಿ? ಸೆಟ್ ಆಫ್ ರಿಯಲ್ ನಂಬರ್ಸ್ನ. ಸೊ ಅದು ಯೂನಿವರ್ಸಲ್ ಸೆಟ್ ಅಂದರೆ ರೆಕ್ಟ್ಯಾಂಗಲ್. ಸೊ ಒಂದು ಸರ್ಕಲ್ಗೆ ಒಂದು ಸೆಟ್. ಈಗ ಎರಡೂ ಸೆಟ್ಟಲ್ಲಿ ಕೆಲವು ಕಾಮನ್ ಎಲಿಮೆಂಟ್ಸ್ ಇರ್ತವೆ ಕೆಲವು ಸಲ. ಆಗ ಹೇಗೆ ರೆಪ್ರೆಸೆಂಟ್ ಮಾಡಬೇಕು? ಈ ಥರ ಓವರ್ಲ್ಯಾಪಿಂಗ್, ಒಂದು ಸರ್ಕಲ್ ಮೇಲೆ ಒಂದು ಸರ್ಕಲ್. ಇಲ್ಲಿ ನೋಡಿ, ಈ ಕಾಮನ್ ಪೋರ್ಷನ್ ಏನಿದೆ ಇಲ್ಲಿ ಆರೆಂಜ್ ಪಾರ್ಟು ಇದೆ, ಗ್ರೀನ್ ಪಾರ್ಟು ಇದೆ ಅಲ್ವಾ? ಸೊ ದಿಸ್ ರೆಪ್ರೆಸೆಂಟ್ಸ್ ಕಾಮನ್ ರೀಜನ್, ಕಾಮನ್ ಪೋರ್ಷನ್. ಆ ಥರ ಇದು ನಿಮಗೆ ಅಂಡರ್ಸ್ಟ್ಯಾಂಡಿಂಗಿಗಷ್ಟೇ. ಇದು ನಾಟ್ ದ ಪ್ರಾಪರ್ ರೆಪ್ರೆಸೆಂಟೇಷನ್ ಆಫ್ ಇದು ಎನ್ ಆ್ಯಂಡ್ ಡಬ್ಲ್ಯೂ ಹೇಗೆ ಬರುತ್ತೆ ಅಂದರೆ, ಹೋಲ್ ನಂಬರ್ ಇಲ್ಲಿರುತ್ತೆ, ಇದು ಹೋಲ್ ನಂಬರ್ ಸರ್ಕಲ್, ಅದರ ಒಳಗಡೆನೇ ಎನ್ ಇದೆ ಅಲ್ವಾ? ಬಿಕಾಸ್ ಹೋಲ್ ನಂಬರ್ ಆಫ್ ನ್ಯಾಚುರಲ್ ನಂಬರ್ಸ್ ಯಾವುದೆಲ್ಲ ಇದೆ, 1 2 3 4 5 ಅಪ್ ಟು ಇನ್ಫಿನಿಟಿ, ಅದೆಲ್ಲ ಹೋಲ್ ನಂಬರ್ಸಲ್ಲೂ ಬರುತ್ತೆ. ಅದರ ಹೊರಗಡೆ ಒಂದು ಎಲಿಮೆಂಟ್ ಎಕ್ಸ್ಟ್ರಾ ಇದೆ ಅಷ್ಟೇ, 0. ಸೊ ದಿಸ್ ಔಟರ್ ಸರ್ಕಲ್ ಏನಿದೆ ಅದು ಹೋಲ್ ನಂಬರ್ನ ರೆಪ್ರೆಸೆಂಟ್ ಮಾಡುತ್ತೆ 0ದೊಟ್ಟಿಗೆ. ಅದರ ಇನ್ನರ್ ಸರ್ಕಲ್ ಏನಿದೆ ಅದು ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್. ಸೊ ಇದು ಪ್ರಾಪರ್ ರೆಪ್ರೆಸೆಂಟೇಷನ್ ಆಫ್, ಈಗ ನಾವೇನು ಮಾತಾಡಿದ್ವಿ, ನ್ಯಾಚುರಲ್ ನಂಬರ್, ಹೋಲ್ ನಂಬರ್ ಮತ್ತು ಔಟ್ಸೈಡ್ ಸೆಟ್ ಆಫ್ ರಿಯಲ್ ನಂಬರ್ಸ್ ಇರುತ್ತೆ. ಅದು ರೆಕ್ಟ್ಯಾಂಗಲ್ ಯೂನಿವರ್ಸಲ್ ಸೆಟ್, ದಟ್ ಈಸ್ ಸೆಟ್ ಆಫ್ ರಿಯಲ್ ನಂಬರ್ಸ್. ಇದು ಪ್ರಾಪರ್ ರೆಪ್ರೆಸೆಂಟೇಷನ್ ಇದರದ್ದು. ಇದು ಒಂದು ಸರ್ಕಲ್ ಒಳಗೆ ಒಂದು ಸರ್ಕಲ್ ಈ ಕೇಸಲ್ಲಿ, ಬಿಕಾಸ್ ನ್ಯಾಚುರಲ್ ನಂಬರ್ಸ್ ಎಲ್ಲನೂ ಹೋಲ್ ನಂಬರ್ಸೇ ಆಗಿದೆ, ಅದು ಅದರ ಒಳಗಡೆನೇ ಇರುತ್ತೆ. ಸೊ ಈ ಥರ ಬೇರೆ ಬೇರೆ ಥರ ನೀವು ಇಲ್ಲಿ ಒಂದು ಎಕ್ಸಾಂಪಲ್ ಇದೆ ನೋಡಿ. ಇಲ್ಲಿ ಯೂನಿವರ್ಸಲ್ ಸೆಟ್ ಯಾವುದು? ಸೆಟ್ ಆಫ್ ಆಲ್ ಫ್ರೂಟ್ಸ್. ಅದರಲ್ಲಿ ಸೆಟ್ ಎ ಯಾವುದು? ಸಿಟ್ರಸ್ ಫ್ರೂಟ್ಸ್. ಸೆಟ್ ಬಿ ಯಾವುದು? ಗ್ರೀನ್ ಫ್ರೂಟ್ಸ್. ಸೊ ಇದರಲ್ಲಿ ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡಬೇಕು ಯೂನಿವರ್ಸಲ್ ಸೆಟ್ಟಿಗೆ, ಒಂದು ಸರ್ಕಲ್, ಆರೆಂಜ್ ಸರ್ಕಲ್ ಡ್ರಾ ಮಾಡಬೇಕು ಯಾವುದಕ್ಕೆ? ಸಿಟ್ರಸ್ ಫ್ರೂಟ್ಸಿಗೆ. ಇನ್ನೊಂದು ಗ್ರೀನ್ ಸರ್ಕಲ್ ಡ್ರಾ ಮಾಡಬೇಕು ಯಾವುದಕ್ಕೆ? ಗ್ರೀನ್ ಫ್ರೂಟ್ಸಿಗೆ. ಸೊ ನೋಡಿ, ಇಲ್ಲಿ
ರೆಕ್ಟ್ಯಾಂಗಲ್ ಡ್ರಾ ಮಾಡಿದ್ದಾರೆ ಎಲ್ಲ ಫ್ರೂಟ್ಸಿಗೆ. ಇನ್ನೊಂದು ಆರೆಂಜ್ ಸರ್ಕಲ್ ಡ್ರಾ ಮಾಡಿದ್ದಾರೆ ಸಿಟ್ರಸ್ ಫ್ರೂಟ್ಸಿಗೆ. ಇನ್ನೊಂದು ಯಾವುದು ಗ್ರೀನ್ ಸರ್ಕಲ್ ಯಾವುದಕ್ಕೆ, ಗ್ರೀನ್ ಫ್ರೂಟ್ಸಿಗೆ ಡ್ರಾ ಮಾಡಿದ್ದಾರೆ. ಇಲ್ಲಿ ಯಾಕೆ ಓವರ್ಲ್ಯಾಪ್ ಆಗಿದೆ, ಇದು ಒಂದ್ರ ಮೇಲೆ ಒಂದು ಯಾಕೆ ಬಂದಿದೆ, ಯಾಕೆ ಬೇರೆ ಬೇರೆ ಡ್ರಾ ಮಾಡಿಲ್ಲ ಅಂದರೆ, ಇಲ್ಲಿ ನೋಡಿ ಒಂದು ಕಾಮನ್ ಇದೆ. ಈ ಲೆಮನ್ ಏನಿದೆ ಇದು ಗ್ರೀನು ಇದೆ, ಗ್ರೀನ್ ಲೆಮನ್ ಅಂತ ಏನಿದೆ ಅದು ಸಿಟ್ರಸ್ ಫ್ರೂಟ್ ಕೂಡ ಹೌದು, ಗ್ರೀನ್ ಫ್ರೂಟ್ ಕೂಡ ಹೌದು. ಹಾಗಾದರೆ ಅದನ್ನು ಎಲ್ಲಿ ಹಾಕಬೇಕು, ಈ ಸರ್ಕಲ್ ಒಳಗೆ ಹಾಕಬೇಕಾ, ಇಲ್ಲಿ ಸರ್ಕಲ್ ಒಳಗೆ ಹಾಕಬೇಕಾ? ಎರಡೂ ಸರ್ಕಲಲ್ಲಿ ಅದು ಬರಬೇಕಂದ್ರೆ ಈ ಥರ ನೀವು ಓವರ್ಲ್ಯಾಪಿಂಗ್ ಸರ್ಕಲ್ ಡ್ರಾ ಮಾಡಿ ಆ ಎರಡು ಕಾಮನ್ ರೀಜನ್ ಏನಿದೆ, ಆರೆಂಜ್ ಬಂದಿರೋದು ಗ್ರೀನ್ ಬಂದಿರೋದು ಸರ್ಕಲ್ಗೆ ಕಾಮನ್ ರೀಜನ್ ಯಾವುದಿದೆ ಅದರಲ್ಲಿ ನೀವು ಈ ಕಾಮನ್ ಎಲಿಮೆಂಟ್ಸ್ನ ಬರಿಬೇಕು. ಈ ಥರ ನಾವು ಕಾಮನ್ ಎಲಿಮೆಂಟ್ಸ್ ಇದ್ದಾಗ ವೆನ್ ಡಯಾಗ್ರಾಮ್ಸ್ ಬರಿಬೋದು. ಸೊ ನಾವು ಏನು ಕಲ್ತ್ವಿ ಅಂದರೆ, ರೆಕ್ಟ್ಯಾಂಗಲ್ಸ್ ನಾವು ಯೂನಿವರ್ಸಲ್ ಸೆಟ್ಟಿಗೆ ರೆಪ್ರೆಸೆಂಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸರ್ಕಲ್ನ ನಾವು ಅದರ ಸಬ್ಸೆಟ್ ಕಾಮನ್ ಎಲಿಮೆಂಟ್ಸ್ ಇದ್ದಾಗ ಯಾವಾಗಲೂ ಈ ಥರ ಓವರ್ಲ್ಯಾಪಿಂಗ್ ಸರ್ಕಲ್ ಬರಿಬೇಕು. ಈ ಮಧ್ಯದ ಪೋರ್ಷನ್ ಏನಿದೆ ಅದರಲ್ಲಿ ನೀವು ಕಾಮನ್ ಎಲಿಮೆಂಟ್ಸ್ನ ಬರಿಬೇಕಾಗುತ್ತೆ. ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ, 2 4 6 8 ಅಂತ 4 ನಂಬರ್ ತಗೊಂಡಿದ್ದಾರೆ. ಇದು ಯೂನಿವರ್ಸಲ್ ಸೆಟ್ 1 to 10 ವರೆಗಿರೋ ನಂಬರ್ಸ್. ಸೊ ಅದು 1 to 10 ನಂಬರ್ಸ್ ಈ ರೆಕ್ಟ್ಯಾಂಗಲಲ್ಲಿ ಬರುತ್ತೆ. 1 2 3 4 5 6 7 8 9 10 ಅಲ್ಲಿವರೆಗೂ ಈ ರೆಕ್ಟ್ಯಾಂಗಲ್ ಒಳಗಡೆ ಇದೆ. ಸೆಟ್ ಎ 2 4 6 8 ಅಂದರೆ ಎಗೆ ನೀವೇನು ಸರ್ಕಲ್ ಡ್ರಾ ಮಾಡ್ತೀರಾ ಅದರಲ್ಲಿ ಏನೆಲ್ಲ ಬರಬೇಕು, 2 4 6 8 ಬರಬೇಕು ಎ ಸರ್ಕಲ್ ಒಳಗೆ. ಬಿ ಸರ್ಕಲ್ ಒಳಗೆ ಏನು ಬರಬೇಕು, 3 6 9, ಬಿಕಾಸ್ ಸೆಟ್ ಬಿ ಇಸ್ 3 6 9, ಎಲಿಮೆಂಟ್ಸ್ 3 6 9 ಬಿಲಿದೆ. ಸೊ ಬಿನ ಸರ್ಕಲ್ ಒಳಗೆ 3 ಬರಬೇಕು, 6 ಬರಬೇಕು, 9 ಬರಬೇಕು. ಬಟ್ ಇಲ್ಲೊಂದು ಪ್ರಾಬ್ಲಮ್ ಇದೆ, ಏನಂದರೆ 6 ಎರಡೂ ಕಡೆ ಇದೆ. ಹಾಗಾದರೆ ಹೇಗೆ ಬರೆಯೋದು ಅದನ್ನು? ಇಲ್ಲೊಂದು ಸಲ ಬರೀಬಾರ್ದು ಅಲ್ವಾ? ಆವಾಗ 2 ಸಲ ಬರ್ದಂಗೆ ಆಗುತ್ತೆ ಯೂನಿವರ್ಸಲ್ ಸೆಟ್ಟಲ್ಲಿ 6ನ, ಅದು ರಾಂಗ್ ಆಗುತ್ತೆ. ಅದ್ರ ಬದಲು ಈ ಥರ ಓವರ್ಲ್ಯಾಪಿಂಗ್ ಸರ್ಕಲ್ ಡ್ರಾ ಮಾಡಿದಾಗ ಈ ಕಾಮನ್ ಪೋರ್ಷನ್ ಇದೆ ಏನಿದೆ ನೀವು ಅಬ್ಸರ್ವ್ ಮಾಡ್ಬೋದು. ಕಾಮನ್ ಪೋರ್ಷನ್ ಏನಿದೆ ಇದು ಈ ಸರ್ಕಲದು ಒಂದು ಪಾರ್ಟ್, ಎಟ್ ದ ಸೇಮ್ ಟೈಮ್ ಈ ಸರ್ಕಲದುವೇ ಒಂದು ಪಾರ್ಟೇ ಅದು, ಅಂದರೆ ಕಾಮನ್ ಪಾರ್ಟಲ್ಲಿ ನೀವು ಕಾಮನ್ ಎಲಿಮೆಂಟ್ಸ್ನ ಬರೀಬೋದು. ಅದನ್ನೇ ಇಲ್ಲಿ ಮಾಡಿದ್ದಾರೆ. ಕಾಮನ್ ಪಾರ್ಟಲ್ಲಿ ಯಾವುದು ಎಲಿಮೆಂಟ್ ಕಾಮನ್ ಇದೆ ಅದನ್ನು ಬರೆದಿದ್ದಾರೆ. ಸೊ ಈ ಸರ್ಕಲಲ್ಲಿ ಎ ಅಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಇದೆ. ಅದೇ ಥರ ನೀವು ಈ ಸರ್ಕಲ್ ಬಿ ಸರ್ಕಲ್ ತಗೊಳ್ಳೋದ್ರೆ ಬಿ ಅಲ್ಲಿರೋ ಎಲ್ಲ ಎಲಿಮೆಂಟ್ 3 6 9 ಕೂಡ ಇದೆ. ಸೊ ಇದು ಬಂದುಬಿಟ್ಟು ಕಾಮನ್ ರೀಜನ್ ಆಗಿರುತ್ತೆ. ಈ ಕಾಮನ್ ಪೋರ್ಷನ್ ಬಿಟ್ಟು ಹೊರಗಡೆದು ನೋಡೋದಾದರೆ ಎ ಸರ್ಕಲ್ ಇದು ಎ ಅಲ್ಲಿರೋದು ಮಾತ್ರ ಇದೆ. ಬರೀ ಎ ಅಲ್ಲಿರೋದು ಯಾವುದು 2 4 8 ಅದು ಇಲ್ಲಿ ಬರುತ್ತೆ ನಿಮಗೆ. ಬರೀ ಬಿನಲ್ಲಿರೋದು ಯಾವುದು 3 and 9 ಅದು ಈ ರೀಜನಲ್ಲಿ ಬರುತ್ತೆ, ಈ ಪೋರ್ಷನ್ ಇದ್ರ ಹೊರಗಡೆ. ಓಕೆ, ಇಲ್ಲಿ ಹೊರಗಡೆ ಇರೋದು ಏನಾಗಾದರೆ 1 5 7 10 ಎರಡೂ ಸೆಟ್ಟಲ್ಲಿ ಇಲ್ಲ ಅದು ಅಲ್ವಾ. 2 4 6 8 3 6 9 ಎರಡರಲ್ಲೂ ಇಲ್ಲದೆ ಇರೋದು ಯಾವುದು 1 5 7 10 ಅದು ಈ ಎರಡು ಸರ್ಕಲ್ನಿಂದ ಹೊರಗಡೆ ಇದೆ. ಸೊ ಸಿಂಪಲ್ ಆಗಿದೆ ಇದು. ಒಂದು ಎಗೆ ಏನು ಸರ್ಕಲ್ ಡ್ರಾ ಮಾಡ್ತೀರಾ ಅದು ಅದರಲ್ಲಿ ಆ ಸರ್ಕಲ್ ಒಳಗೆ ಎ ಅಲ್ಲಿರೋ ಎಲಿಮೆಂಟ್ಸ್ ಬರಿಬೇಕು. ಬಿಗೊಂದು ಸರ್ಕಲ್ ಡ್ರಾ ಮಾಡಬೇಕು, ಅದರಲ್ಲಿ ಬಿ ಅಲ್ಲಿರೋ ಎಲಿಮೆಂಟ್ಸ್ ಬರಬೇಕು. ಎರಡು ಕಡೆ ಒಂದು ಎಲಿಮೆಂಟ್ ಕಾಮನ್ ಇದೆ ಅಂತ ಆದಾಗ ಅದಕ್ಕೆ ನೀವು ಎರಡು ಕಡೆನೂ ಬರೆಯೋಕ್ಕಾಗಲ್ಲ 6 6 ಅಂತ, ರಾಂಗ್ ಆಗುತ್ತೆ ಅದು. ಬಿಕಾಸ್ ಒಂದು ಸೆಟ್ ರೆಪ್ರೆಸೆಂಟೇಷನ್ ನಾವು ಆಲ್ರೆಡಿ ಕಲ್ತಿದ್ದೀವಿ, ಒಂದು ಎಲಿಮೆಂಟ್ನ ಒಂದೇ ಸಲ ಬರಿಬೇಕು. ಆವಾಗ ನಾವು ಈ ಥರ ಸರ್ಕಲ್ನ ಓವರ್ಲ್ಯಾಪ್ ಮಾಡಿ ಕಾಮನ್ ಪೋರ್ಷನ್ ಏನು ಸಿಗುತ್ತೆ ನಮಗೆ ಅಲ್ಲಿ ಕಾಮನ್ ಎಲಿಮೆಂಟ್ನ ಬರ್ತಾರೆ ಆಯಿತು. ಸೊ ಈ ಥರ ಬೇರೆ ಬೇರೆ ಆಪ್ರೇಷನ್ಸ್ ನಾವು ಕಾಮನ್ ಎಲಿಮೆಂಟ್ ಇದ್ದಾಗ ಹೇಗೆ ಬರಿಬೇಕು ವೆನ್ ಡಯಾಗ್ರಾಮ್ಸ್ ಅಥವಾ ಯೂನಿಯನ್, ಈ ಥರ ಬೇರೆ ಬೇರೆ ಆಪ್ರೇಷನ್ಸ್ ಇದೆ ನಮಗೆ ಕಲಿತಾ ಹೋಗ್ತೀವಿ ಇದನ್ನು. ಈ ಥರ ಆಪ್ರೇಷನ್ಸ್ನ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಈ ವೆನ್ ಡಯಾಗ್ರಾಮ್ಸ್ ಹೆಲ್ಪ್ ಆಗುತ್ತೆ. ಈಗ ಈ ಎಕ್ಸಾಂಪಲ್ ನೋಡಿ, ರೆಡ್ ಫ್ರೂಟ್ಸ್ ಮತ್ತು ವೆಹಿಕಲ್ಸ್. ಇದಕ್ಕೆ ನೀವು ಈ ಥರ ಓವರ್ಲ್ಯಾಪಿಂಗ್ ಡ್ರಾ ಮಾಡಬೇಕಾ? ಬೇಡ. ಯಾಕೆ ಹೇಳಿ? ಫ್ರೂಟ್ಸ್ ಮತ್ತು ವೆಹಿಕಲ್ಸಲ್ಲಿ ಕಾಮನ್ ಯಾವುದಾದ್ರೂ ಇರೋಕ್ಕೆ ಚಾನ್ಸ್ ಇದೆಯಾ? ಖಂಡಿತ ಇಲ್ಲ ಅಲ್ವಾ. ಆ ಥರ ನೀವು ಆ ಥರ ಕೇಸ್ ಇದ್ದಾಗ ಏನು ಮಾಡ್ಬೋದು, ರೆಡ್ ಫ್ರೂಟ್ಸಿಗೆ ಒಂದು ಸರ್ಕಲ್, ಆಮೇಲೆ ವೆಹಿಕಲ್ಸಿಗೆ ಒಂದು ಸರ್ಕಲ್ ಬೇರೆ ಬೇರೆ ಡ್ರಾ ಮಾಡ್ಕೋಬೋದು. ಇಲ್ಲಿ ಫ್ರೂಟ್ಸ್ ಅಂತ ಬರಿಬೋದು, ಇಲ್ಲಿ ವೆಹಿಕಲ್ಸ್ನ ಬರ್ಕೋಬೋದು.
ಓವರ್ಲ್ಯಾಪಿಂಗ್ ಬಗ್ಗೆ ನೀವು ಥಿಂಕ್ ಮಾಡಬೇಕಾದ ಅಗತ್ಯ ಇಲ್ಲ, ಬಿಕಾಸ್ ಇದರಲ್ಲೂ ಕಾಮನ್ ಎಲಿಮೆಂಟ್ ಇರೋಕ್ಕೆ ಚಾನ್ಸೇ ಇಲ್ಲ. ನೆಕ್ಸ್ಟ್ ಯೂನಿಯನ್ ಅಂತ ಒಂದು ಆಪ್ರೇಷನ್ ಇದೆ, ಅಂದರೆ ಈ ಎರಡರಲ್ಲಿರೋದನ್ನು ಬರೀರಿ ಅಂತ ಹೇಳ್ತಾರೆ. ಆಗ ನೀವು ಎರಡರಲ್ಲಿರೋದು ಅಂದರೆ ಏನರ್ಥ, ಈ ಸರ್ಕಲಲ್ಲೂ ಇರಬೇಕು, ಈ ಸರ್ಕಲಲ್ಲೂ ಇರಬೇಕು. ಆವಾಗ ಯಾವ ರೀಜನ್ ಬರುತ್ತೆ, ಎರಡೂ ಸರ್ಕಲ್ನ ರೀಜನ್ ಬರುತ್ತೆ. ಅದಕ್ಕೆ ನೀವು ಇಲ್ಲಿ ನೋಡ್ಬೋದು ಲೈಟಾಗಿ ಶೇಡ್ ಮಾಡಿದ್ದಾರೆ, ಏನು ಶೇಡ್ ಮಾಡಿದ್ದಾರೆ, ಬಿನೂ ಶೇಡ್ ಮಾಡಿದ್ದಾರೆ, ಅದು ಯೂನಿಯನ್. ಇಂಟರ್ಸೆಕ್ಷನ್ ಅಂದರೆ ಕಾಮನ್ ಎಲಿಮೆಂಟ್, ಅಂದರೆ ಯಾವ ರೀಜನ್ ಬರುತ್ತೆ ನಿಮಗೆ, ಏನು ಸರ್ಕಲಿಗೂ ಕಾಮನ್ ಆಗಿರೋದು, ಬಿಗೂ ಕಾಮನ್ ಆಗಿರೋದು, ಇದು ಈ ಮಧ್ಯದ ಪೋರ್ಷನ್ ಸಿಗುತ್ತೆ. ಅದಕ್ಕೆ ಇದನ್ನು ಶೇಡ್ ಮಾಡಿದ್ದಾರೆ. ಡಿಫರೆನ್ಸ್, ಎಯಲ್ಲಿ ಇರಬೇಕು, ಬಿನಲ್ಲಿ ಇರಬಾರ್ದು, A-B, ಎಯಿಂದ ಬಿನ ತೆಗೀರಿ. ಎ ಇದೆ ಇಲ್ಲಿ, ಎ ಸರ್ಕಲ್, ಅದರಲ್ಲಿ ಬಿನ ತೆಗೀರಿ. ಬಿದು ಯಾವುದು ಪಾರ್ಟ್ ಬಂದಿದೆ ಇಲ್ಲಿ ಎಗೆ, ಈ ಪಾರ್ಟ್, ಅದನ್ನು ತೆಗೆದ್ರೆ ಉಳಿಯೋದೇನು, ಇಲ್ಲಿ ಪಿಂಕ್ ಶೇಡ್ ಮಾಡಿದಾರಲ್ಲ ಆ ರೀಜನ್. ಅದೇ ಥರ ನಾವು B- ಕೂಡ ಈ ಥರ ವೆನ್ ಡಯಾಗ್ರಾಮಲ್ಲಿ ಡಿಪಿಕ್ಟ್ ಮಾಡ್ಬೋದು. ಬಿಯಿಂದ ಏನ ತೆಗೀರಿ ಅಂತ ಇದರ ಅರ್ಥ. ಅಂದರೆ ಬಿ ಸರ್ಕಲಿಂದ ಏದು ಏನಾದರೂ ಪಾರ್ಟ್ ಬಂದಿದ್ದರೆ, ಇಲ್ಲಿ ಬಂದಿದೆ ನೋಡಿ ಇಷ್ಟು ಪಾರ್ಟ್ ಏದಿದು, ಅದನ್ನು ತೆಗೀರಿ. ಉಳಿದಿದ್ದೇನು, ಈ ಆರೆಂಜ್ ಶೇಡ್ ಮಾಡಿದಾರಲ್ಲ ಈ ಪಾರ್ಟ್, ಇದು B-A. ಕಾಂಪ್ಲಿಮೆಂಟ್ ಅಂದರೆ ಇಲ್ಲದೆ ಇರೋದು ಅಂತ ಅರ್ಥ. ಏದು ಕಾಂಪ್ಲಿಮೆಂಟ್ ಅಂದರೆ ಏನಲ್ಲಿ ಇಲ್ಲದೆ ಇರೋದು ಅಂತ ಅರ್ಥ. ಅಂದರೆ ಈ ಸರ್ಕಲ್ ಇದು ಏನು ರೆಪ್ರೆಸೆಂಟ್ ಮಾಡುತ್ತೆ, ಏನಲ್ಲಿ ಇಲ್ಲದೆ ಇರೋದ್ರಿಂದ ಏನು, ಅದರ ಹೊರಗಡೆ ಇರೋದು. ಅದಕ್ಕೆ ಇದನ್ನು ಶೇಡ್ ಮಾಡಿದ್ದಾರೆ ಲೈಟ್ ಗ್ರೀನಲ್ಲಿ, ನೀವು ನೋಡ್ಬೋದು. ಅದೇ ಥರ ಸಿಮೆಟ್ರಿಕ್ ಡಿಫ್ರೆನ್ಸ್ ಅಂದರೆ ಇಲ್ಲಿ A-B ಮತ್ತು B-Aನ ಸೇರಿಸಿ ಬರೀರಿ ಅಂತ ಅರ್ಥ. ಅದಕ್ಕೆ ಈ A-B ಪೋರ್ಷನ್ ಇದು ಲೈಟ್ ಪಿಂಕ್ ರೀಜನ್, B-A ಲೈಟ್ ಆರೆಂಜ್ ಅಂದರೆ ಇದು ಎರಡನ್ನು ಮಾತ್ರ ಶೇಡ್ ಮಾಡಿದ್ದಾರೆ. ಇದೇ ಥರ 3 ಸೆಟ್ ಇದ್ರೂ ನೀವು 3 ಸರ್ಕಲ್ ರೆಪ್ರೆಸೆಂಟ್ ಮಾಡಿದರೆ ಆಯಿತು. ಸೊ ಈ ರೀಜನ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ಇಲ್ಲಿಂದ ಇಲ್ಲಿವರೆಗೆ ಈ ಕಾಮನ್ ರೀಜನ್ A ಮತ್ತು Bಗೆ ಕಾಮನ್ ಆಗಿರೋದು, B ಮತ್ತು Cಗೆ ಕಾಮನ್ ಆಗಿರೋದ್ರಂದರೆ ಈ ಸರ್ಕಲ್ಗೆ ಕಾಮನ್ ಆಗಿರುವಂಥದ್ದು. ಈ ಮಧ್ಯದ ಪೋರ್ಷನ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, 3 ಸರ್ಕಲ್ಗೆ ಈ ರೀಜನ್ ಕಾಮನ್ ಆಗಿದೆ. ಈ ಥರ ನಾವು ಬೇರೆ ಬೇರೆ ಆಪ್ರೇಷನ್ಸ್ನ ನಾವು ಕಲಿತಾ ಹೋಗ್ತೀವಿ. ಯೂಸಿಂಗ್ ವೆನ್ ಡಯಾಗ್ರಾಮ್ಸ್ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಯೂನಿಯನ್ ಆಫ್ ಸೆಟ್ ಅಂದರೆ ಆಪ್ರೇಷನ್ ಸ್ಟಾರ್ಟ್ ಮಾಡ್ತೀವಿ. ಸೆಟ್ ಮಧ್ಯದಲ್ಲಿ ಯಾವ ಥರ, ಈ ಥರ ಈಗ ನಂಬರ್ಸ್ ಹೇಗೆ ಆ್ಯಡ್ ಮಾಡ್ತೀವಿ, ಅದೇ ಥರ ಸೆಟ್ಟನ್ನ ಹೇಗೆ ಆ್ಯಡ್ ಮಾಡೋದು, ಸೆಟ್ಟನ್ನ ಹೇಗೆ ಡಿಫ್ರೆನ್ಸ್ ತಗೊಳ್ಳೋದು, ಸಬ್ಟ್ರಾಕ್ಷನ್ ಮಾಡ್ತೀವಲ್ಲ 4 - 2 ಅಂತ, ಅದೇ ಥರ ಸೆಟ್ ಮಧ್ಯೆ ಹೇಗೆ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡೋದು ಅಂತ ಕಲಿತಾ ಹೋಗೋಣ. ಥ್ಯಾಂಕ್ ಯು.